ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮಾಹಿತಿ ಕೇಂದ್ರ ಚಾನಲ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಸ್ವಚ್ಛ ಭಾರತ ಮಿಷನ್ 2025. ಸೊ ಇದರಲ್ಲಿ ಶೌಚಾಲಯ ನಿರ್ಮಾಣಕ್ಕೆ 12,000 ರೂಪಾಯಿ ಸಹಾಯಧನ ಕೊಡ್ತಿದ್ದಾರೆ. ಸೊ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಅರ್ಜಿ ಹಾಕೋದು ಹೆಂಗೆ ಅಂತಂದೇಳಿ ನಾನು ತಿಳಿಸ್ಕೊಡ್ತೀನಿ. 1 by 1 ನೋಡ್ತಾ ಹೋಗೋಣ. ಸೊ ನಿಮ್ಮ ಮೊಬೈಲಲ್ಲೇ ನೀವು ಅರ್ಜಿ ಹಾಕ್ಕೋಬೋದು. ಸಬ್ಸಿಡಿ ಎಷ್ಟು ಸಿಗುತ್ತಪ್ಪ ಅಂತಂದರೆ ಒಂದು 12,000 ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಶೌಚಾಲಯ ನಿರ್ಮಾಣಕ್ಕೆ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ನಿಮ್ಮ ಅಭ್ಯರ್ಥಿಯ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕ, ಫೋಟೋ, ರೇಷನ್ ಕಾರ್ಡು, ನಿವಾಸಿ ದೃಢೀಕರಣ ಪತ್ರ, ನಿಮ್ಮದು ಮನೆದು ಇದು ಇರುತ್ತಲ್ಲ ರಿಜಿಸ್ಟ್ರೇಷನ್ ಕಾಪಿ, ಸೊ ಅದು ಇರಬೇಕು. ಮತ್ತು ಆದಾಯ ಪ್ರಮಾಣ ಪತ್ರ. ಇಷ್ಟು ದಾಖಲಾತಿಗಳು ಬೇಕಾಗ್ತವೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸೋಕೆ ಯಾರ್ಯಾರು ಹಾಕ್ಬೋದಪ್ಪ ಅಂತಂದರೆ ಅವರು ಭಾರತದ ಕಾಯಂ ನಿವಾಸಿಯಾಗಿರ್ಬೇಕು. ಮತ್ತು ಈಗ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಶೌಚಾಲಯವನ್ನು ಈ ಥರ ಗೌರ್ಮೆಂಟಿಂದ ಫ್ರೀಯಾಗಿ ತೊಗೊಂಡಿದ್ರೆ ಅವ್ರಿಗೆ ಬರೋದಿಲ್ಲ. ಸೊ ಹೊಸ್ದಾಗಿ ಅಪ್ಲೈ ಮಾಡೋರು ಇರ್ಬೇಕು. ನೆಕ್ಸ್ಟ್ 18 ವರ್ಷ ಮೇಲಿರ್ಬೇಕು ಅವ್ರಿಗೆ ಏಜ್. ನೆಕ್ಸ್ಟ್ ಅವ್ರದ್ದು ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರದ್ದು ಇನ್ಕಮ್ ಇರುತ್ತಲ್ಲ, ಸೊ 2.5 ಲಕ್ಷಕ್ಕಿಂತ ಕಡಿಮೆ ಇರ್ಬೇಕಂತ ಹೇಳ್ತಾಯಿದ್ದಾರೆ. ಸೊ ಇದನ್ನು ಅಪ್ಲಿಕೇಶನ್ನು ಮೊಬೈಲಲ್ಲಿ ಹೆಂಗೆ ಹಾಕೋದಪ್ಪ ಅಂತಂದು ನೋಡ್ತಾ ಹೋಗೋಣ. ಏನಿಲ್ಲ, ಫಸ್ಟ್ ನೀವು ಇದರಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಸ್ವಚ್ಛ ಭಾರತ ಮಿಷನ್ ಅಂತಂದೇಳಿ ಅಲ್ಲಿ ಸರ್ಚ್ ಮಾಡಿರಿ. ಅವ್ರದ್ದು ಇದು ಬರುತ್ತೆ, ಅವ್ರದ್ದು ವೆಬ್ಸೈಟ್ ಬರುತ್ತೆ. ಅದರಲ್ಲಿ ಲಾಗಿನ್ ಆಗಿರಿ. ಲಾಗಿನ್ ಆದ್ಬಿಟ್ಲೆ ನಿಮ್ಗೇನು ಬರುತ್ತೆ, ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರು ಮತ್ತು ಅದಕ್ಕೆ OTP ಎಂಟ್ರಿ ಮಾಡೋಕೆ. ಅಂದರೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ರಿ, OTP ಎಂಟ್ರಿ ಮಾಡಿರಿ, OTP ಬರುತ್ತೆ. OTP ಎಂಟ್ರಿ ಮಾಡಿಬಿಟ್ಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಆ ಅಪ್ಲಿಕೇಶನಲ್ಲಿ ಏನೇನು ಮಾಹಿತಿ ಇದೆ ನಿಮ್ಮದು ಎಲ್ಲ ಡೀಟೇಲ್ಸನ್ನ ಟೈಪ್ ಮಾಡಿಬಿಟ್ಟು ಎಲ್ಲ ಅಷ್ಟು ಅಪ್ಲಿಕೇಶನ್ ಫಿಲಪ್ ಮಾಡಿ ಅದಕ್ಕೆ ರಿಲೇಟೆಡ್ ಬೇಕಾಗಿದ್ದ ಡಾಕ್ಯುಮೆಂಟ್ಸನ್ನ ಎಲ್ಲನೂ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಮದು ಅರ್ಜಿ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ಥರ ಮಾಹಿತಿ ಬೇಕಂದರೆ ಮಸ್ತ್ ಮಾಹಿತಿ ಕೇಂದ್ರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.